ಹಾಯ್, ಸಿರಿಧಾನ್ಯಗಳು ಎಷ್ಟು ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತೇ ಇದೆ. ಸಿರಿಧಾನ್ಯಗಳಲ್ಲಿ ಒಂದಾದ ಈ ನವಣೆ ಉಪ್ಪಿಟ್ಟು, ಬಾತ್, ಕಿಚಡಿ ಇವುಗಳನ್ನೆಲ್ಲ ಮಾಡ್ಕೊಂಡು ತಿನ್ಬಹುದು. ಆದರೆ ಮಕ್ಕಳು ತಿನ್ಬೇಕಲ್ಲ. ನಮ್ಮನೇಲಂತೂ ಮಕ್ಕಳು ತಿನ್ನೋದೇ ಇಲ್ಲ. ಇವುಗಳನ್ನೆಲ್ಲ ತಿಂದೇ ಇರುವಂತ ಮಕ್ಕಳಿಗೆ ಈ ರೀತಿ ನವಣೆ ದೋಸೆನ ಮಾಡ್ಕೊಟ್ಟು ನೋಡಿ. ಅಮ್ಮ ಮಸಾಲ ದೋಸೆನೇ ಮಾಡಿದ್ದಾರೆ ಅಂದ್ಕೊಂಡು ಇಷ್ಟಪಟ್ಕೊಂಡು ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದನ್ನ ಮಾಡ್ಕೊಳ್ಳೋದಕ್ಕೆ ಮೊದಲು ಅಕ್ಕಿ ಮತ್ತೆ ನವಣೆನ ಸಮ ಪ್ರಮಾಣದಲ್ಲಿ ತಗೊಂಡು 4ಕ್ಕೆ 1ರಷ್ಟು ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, 1/4 ಸ್ಪೂನ್ ಮೆಂತ್ಯ ಇವಿಷ್ಟನ್ನು ಹಾಕ್ಬಿಟ್ಟು ಇದನ್ನ 2 ಸಲ ಚೆನ್ನಾಗಿ ವಾಶ್ ಮಾಡಿ ನೀರಲ್ಲಿ 8 ಅವರ್ ನೆನೆಸಿಟ್ಕೋಬೇಕು. 8 ಅವರ್ ಆಗಿದ ನಂತರ ಇನ್ನೊಮ್ಮೆ ಇದನ್ನ ವಾಶ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನುಣ್ಣಗೆ ರುಬ್ಕೋಬೇಕು. ನಂತರ ಅದನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ವಾಶ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೋಬೇಕು. ನೋಡಿ, ಕನ್ಸಿಸ್ಟೆನ್ಸಿ ಈ ರೀತಿಯಾಗಿರಬೇಕು. ಇದನ್ನ ಇವಾಗ 8 ಅವರ್ ಇಟ್ಟು ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು. ವಿಂಟರ್ ಆಗಿರೋದ್ರಿಂದ ಚೆನ್ನಾಗಿ ಫರ್ಮೆಂಟ್ ಆಗಲ್ಲ. ಹಾಗಾಗಿ ನಾನು ಓವನನ್ನು 2 ಮಿನಿಟ್ಸ್ ಫ್ರೀ ಹೀಟ್ ಮಾಡಿಬಿಟ್ಟು ಅದರಲ್ಲಿಟ್ಟು ಹಿಟ್ಟನ್ನು ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟೇನಾದರೂ ಗಟ್ಟಿ ಆಯಿತು ಅಂತಂದರೆ ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾದಿರುವಂಥ ತವಾಗೆ ಸ್ವಲ್ಪ ನೀರನ್ನು ಹಚ್ಚಿಬಿಟ್ಟು ದೋಸೆನ ಮಾಡಿಕೊಂಡ್ರೆ ನವಣೆ ದೋಸೆ ರೆಡಿ. ಇದಕ್ಕೆ ಸ್ವಲ್ಪ ಬೆಣ್ಣೆನ ಸವರ್ಕೊಂಡ್ರಂತೂ ಸೇಮ್ ಮಸಾಲ ದೋಸೆ ಥರನೇ ಟೇಸ್ಟ್ ಇರುತ್ತೆ. ಮಕ್ಕಳಂತೂ ಖಂಡಿತ ಇಷ್ಟಪಡ್ತಾರೆ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬೈ ಬಾಯ್.